ನಮಸ್ಕಾರ, ನಾನು ವಿನೀದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಸಿನಿಮಾ ಟೀಮ್ ಇದೆ, ಮಾತಾಡ್ಸೋಣ. ಸರ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ. ನೀವು ಹೇಗಿದ್ದೀರಿ ಸರ್? ನಾನು ಆರಾಮಾಗಿದ್ದೀನಿ. ಸಖತ್ ಜೋಶಲ್ಲಿ ಇದ್ದೀರಾ ನಿಮ್ಮ ಟೀಮು. ಹಾಂ ಸರ್, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ವಾ, ಜೋಶಲ್ಲಿ ಇರ್ತೀವಿ. ಸೊ ಹುಡುಗರು ಸೇರಿದಾಗ ಅದೊಂಥರ ಮಜಾ, ಅದೊಂಥರ ಜೋಶ್ ಜಾಸ್ತಿ ಇರುತ್ತೆ. ಅದು ಕಂಟಿನ್ಯೂ ಆಗ್ತಾ ಇದೆ, ಶೂಟಿಂಗ್ ಮುಗಿದ್ರೂ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಒಂದು ಎಕ್ಸೈಟ್ ಅಲ್ಲಿ ಇದ್ದೀವಿ, ಸಿನಿಮಾ ರಿಲೀಸ್ಗೆ ಬಂದಿದೆಯಲ್ವಾ, ಸೊ ಎಕ್ಸೈಟ್ ಅಲ್ಲಿ ಇದ್ದೀವಿ. ಇನ್ನೇನು ಒಂದು ತಿಂಗಳಿದೆ, ಇವತ್ತಿಗೆ ಒಂದು ತಿಂಗಳಿದೆ. ಹಂಗಾಗಿ ಸಿನಿಮಾ ಬರ್ತಾ ಇದೆ ಅನ್ನೋದು ಖುಷಿ ಇದೆ, ಕುತೂಹಲ ಇದೆ. ಯಾಕಂದ್ರೆ ಸಿನಿಮಾ ಹೇಗಿದೆ ನಾವು ನೋಡಿಲ್ಲ ಇಷ್ಟ ತನಕ. ಹಾಗಾಗಿ ಜುಲೈ 10th. ಸೊ ನಿನ್ನೆ ಒಂದು ಕಂಟೆಂಟ್ ರಿಲೀಸ್ ಮಾಡಿದ್ರಿ ಸರ್, ಅದಕ್ಕೆಲ್ಲ ರೆಸ್ಪಾನ್ಸ್ ಹೆಂಗೆ ಸಿಕ್ತು? ನಿಮ್ಮ ಸರ್ಕಲಲ್ಲೆಲ್ಲ ಏನು ಹೇಳಿದ್ರು ಅದು ನೋಡಿ? ನಿನ್ನೆ ಅದೇ ಸರ್ ಟೀಸರ್ ರಿಲೀಸ್ ಮಾಡಿದ್ವಿ. ಟೀಸರ್ ರಿಲೀಸ್ ಮಾಡಿ ಪ್ರೆಸ್ ಮೀಟ್ ಕಂಡಕ್ಟ್ ಮಾಡಿದ್ರು. ಅದೇ ತುಂಬಾ ಚೆನ್ನಾಗಿ ಕಾರ್ಯಕ್ರಮ, ಚೆನ್ನಾಗಿ ಮೂಡ್ ಬಂತು. ಮಾಧ್ಯಮ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದೇ ಸರ್ ನೋಡ್ಬೇಕು ನೆಕ್ಸ್ಟ್ ಇವಾಗ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಒಳಗಡೆ ಈ ಫಸ್ಟ್ ವೀಕಲ್ಲಿ, ಜುಲೈ ಫಸ್ಟ್ ವೀಕಲ್ಲಿ ಸುದೀಪ್ ಸರ್ ಜೊತೆ ಓರಿಯನ್ ಮಾಲಲ್ಲಿ ಟ್ರೈಲರ್ ರಿಲೀಸ್ ಇವೆಂಟ್ ಇದೆ. ಅದನ್ನ ಮುಗಿಸ್ಕೊಂಡು ಹಾಗೆ ಟ್ಯಾಬ್ಲೋ ಎಲ್ಲ 1 ತಿಂಗಳು ಸತತ ಇದು ಪ್ರಮೋಷನ್ಸ್ ಎಲ್ಲ ಆಗುತ್ತೆ. ಅದಾದ್ಮೇಲೆ ನಮ್ಮ ಸಿನಿಮಾ ರಿಲೀಸ್ ಮಾಡೋಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಚಾನಲ್ ಮುಖಾಂತರ ಮನೆಗೂ ತಲುಪಲಿ. ನಮ್ಮ ಸಿನಿಮಾ ನೋಡಿ ಮನೆ ಮಂದಿ ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಹಾರರ್ ಸಬ್ಜೆಕ್ಟ್ ಬಂದು ತುಂಬ ದಿನ ಆಗಿರ್ಬೋದೇನೋ ಬಂದು ಆ್ಯಕ್ಚುಲಿ ಹಾರರ್ ಫಿಲಮ್ನೇ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡತಕ್ಕಂಥದ್ದು. ಆ್ಯಕ್ಚುಲಿ ಅದಕ್ಕೋಸ್ಕರ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಗೆಲ್ಸ್ಕೊಳ್ಬೇಕು. ಅದೇ ಸರ್, ಅಂದ್ರೆ ಹಾರರ್ ಸಿನಿಮಾ ಸದ್ಯಕ್ಕೆ ಬಂದಿಲ್ಲ ಸರ್. ಅಂದ್ರೆ ಸ್ವಲ್ಪ ಟೈಮ್ ಆಯ್ತು, ಗ್ಯಾಪ್ ಆಯ್ತು ಅನ್ಸುತ್ತೆ. ಹಾಗಾಗಿ ಒಂಥರ ಚೆನ್ನಾಗಿದೆ ಹಾರರ್, ನಮಗೂ ನೋಡ್ಬೇಕು ಅನ್ನಿಸ್ತಾ ಇದೆ. ಆಮೇಲೆ ಜನಗಳು ಇದನ್ನ ಇಷ್ಟಪಡ್ತಾರಂತ ಮನ್ಸಿಗೆ ಅನ್ಸಿದೆ. ಯಾಕಂದ್ರೆ ತುಂಬಾ ದಿನಗಳ ನಂತರ ಒಂದು ಹಾರರ್ ಸಿನಿಮಾ ಮಜಾ ಇರುತ್ತೆ ಆಕ್ಚುಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಾಗ. ಹಾಗಾಗಿ ಎಲ್ಲರೂ ನೋಡ್ಲಿ ಅಂತ ನಮ್ಮ ಆಸೆ, ನೋಡ್ತಾರ ಅನ್ನೋ ಆಸೆ ಕೂಡ ಇದೆ ಸರ್. ನಿಮ್ಮ ಸರ್ಕಲ್, ನಿಮ್ಮ ಫ್ರೆಂಡ್ಸು ಇದು ನಿನ್ನೆ ರಿಲೀಸ್ ಆಗಿತ್ತು ಟೀಸರ್ ನೋಡಿ ಏನಾದ್ರು ರಿಯಾಕ್ಷನ್ ಬಂದಿದೆ ಸರ್ ನಿಮಗೆ? ಅಂದ್ರೆ ಸರ್, ಅಂದ್ರೆ ಇಷ್ಟು ದಿನ ನಾವು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಅಂದ್ರೆ ಕಾಮಿಡಿಯಾಗಿ, ಅಂದ್ರೆ ಕಾಮಿಡಿ ಪಾತ್ರವಾಗಿ ನೋಡಿದ್ದಾರೆ. ಸೊ ಇದರಲ್ಲಿ ಒಂದು ಆರ್ ಫೀಲ್ ಆಲ್ರೆಡಿ ಟಚ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಬ್ರು ನೋಡಿದವರು ಫ್ರೆಂಡ್ಸ್ ಎಲ್ಲ ಹೇಳ್ತಿರೋದು ಅದೇ, ಅಂದ್ರೆ ಇದ್ರಲ್ಲಿ ಬೇರೆ ತರ ಏನೋ ಕ್ಯಾರೆಕ್ಟರ್ ಮಾಡಿದ್ಯಾ ಮಗ, ಅಂದ್ರೆ ಬೇರೆ ತರ ಕಾಣಿಸ್ತಾ ಇದೆಯಾ, ಬೇರೆ ಝೋನ್ ಅಂದ್ರೆ ನಿನ್ನ ರಿಯಾಕ್ಷನ್ಸ್ ಇರ್ಬೋದು, ಬಟ್ ಸೀನ್ಗಳು ನೋಡ್ತಿದ್ರೆ ಸೊ ಬೇರೆ ಏನೋ ಮಾಡಿದೆ ಅಂತ ಅನಿಸ್ತಾ ಇದೆ. ಸೊ ಆಲ್ ದಿ ಬೆಸ್ಟ್, ಅಂದ್ರೆ ಒಳ್ಳೇದಾಗ್ಲಿ. ಅಂದ್ರೆ ಹೆಂಗನಿಸ್ತದೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವೇನೋ ಮಾಡಿದೀವಿ ಅನ್ನೋ ಒಂದು ಫೀಲ್ ಬರ್ತಾ ಇದೆ ನಮಗೆ. ಹೌದೌದು, ಇದರಿಂದ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗುತ್ತೆ ಅನ್ನೋ ಭಾವನೆನೂ ಇದೆ. ಸೊ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ. ಸರ್ ಅದು ನಿಮ್ಮ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ ಈ ಸಿನಿಮಾದಲ್ಲಿ? ಏನು ಹೆಸರು ಹೆಂಗ್ ಬರುತ್ತೆ? ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ ಅಂದ್ರೆ ಥ್ರೂ ಫ್ರೆಂಡೇ ಎಲ್ಲ ಒಂದೇ ತರ ಜರ್ನಿ ಶುರುವಾಗುತ್ತೆ. ಅಂದ್ರೆ ಮನೆಯಲ್ಲಿ ಏನಾದ್ರು ಘಟನೆ ನಡೆದಾಗ, ಉದಾಹರಣೆ ಮನೆಯಲ್ಲಿ ಯಾವ್ದು ಕಾಂಪ್ರಮೈಸ್ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಏನ್ ಹೇಳಿದ್ರು ಕೇಳಲ್ಲ. ಅಂದ್ರೆ ನಮ್ಮ ರೂಟಲ್ಲೇ ನಾವು ಹೋಗ್ತಾ ಇರ್ತೀವಿ. ನಾವು ಮನೆಯಲ್ಲಿ ಬದುಕಬೇಕಾದ್ರೂ ಕೂಡ ನಾವು ಮನೆ ಯಾವ ರೀತಿ ನೀಟ್ ಇಟ್ಕೋಬೇಕಂತ ಮನೆಯವ್ರು ಹೇಳಿದ್ರು ನಾವು ಕೇಳಲ್ಲ. ಅಂದ್ರೆ ನಮಗೂ ಗೊತ್ತಿರಲ್ಲ. ಅಂದ್ರೆ ಚಿಕ್ಕವರಿದ್ದಾಗ ಇನ್ನೊಬ್ರು ಹೇಳಿದ್ನು ಕೇಳಲ್ಲ. ಬಟ್ ಇನ್ನೊಬ್ರು ಕೇಳದೆ ಇದ್ದಾಗ ಯಾವ್ಯಾವ ರೀತಿ ನಾವು ಅನುಭವಿಸ್ಬೇಕಾಗತ್ತೆ, ಕೇಳಿದ್ರೆ ಯಾವ ರೀತಿ ನಾವು ಅದು ರೂಢಿಸ್ಕೊಂಡು ಹೋಗ್ಬೋದು, ಅಥವಾ ನಮ್ಮ ಬದುಕಿಗೆ ಅದು ಒಳ್ಳೇದಾಗತ್ತೆ ಅನ್ನೋದು ಕೂಡ ಇದ್ರಲ್ಲಿದೆ. ಅದೇ ತರ ನಮ್ಮ ಕ್ಯಾರೆಕ್ಟರ್ ಈಗ ಹುಡುಗಿ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅವಳು ಅಥವಾ ಮನೆಯವ್ರು ಹೇಳದೆ ಕೇಳದೆ ಇದ್ದಾಗ ನಾವು ಯಾವ ತರ ನಾವು ಹಾದಿ ತಪ್ಕೊಂಡು ಹೋಗ್ತೀವಿ, ಹಾದಿ ತಪ್ಕೊಂಡು ಹೋಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅಲ್ಲಿ ಯಾವ ರೀತಿ ಹಾದಿ ತಪ್ತೀವಿ. ಈಗ ಫ್ರೆಂಡ್ ಅಂದ್ಮೇಲೆ ಏನು ಅಂದ್ರೆ, ಈಗ ನಾನೊಂದು ಬಾರಿ ಕುಡಿಯಕ್ ಹೋದೆ ಅಂದ್ರೆ ದಿನ ಒಬ್ಬ ಸಿಗ್ತಾ ಇದ್ದಾನೆ, ಅವನೇ ಫ್ರೆಂಡು ಅಂದ್ರೆ ಅವ್ನ ನಂತರನೇ ಪ್ರಾಬ್ಲಮ್ ಏನೋ ಎದುರಿಸ್ಕೊಂಡು ಅಥವಾ ನಂತರನೇ ಕೇಳದೆ ಇದ್ದವನೇ ಬರ್ತಾ ಇರ್ತಾರೆ, ಅವ್ನು ಫ್ರೆಂಡ್ ಆಗ್ತಾರೆ. ನಾವ್ ಯಾರಿಗೆ ಜಾಸ್ತಿ ಹತ್ರ ಆಗ್ತೀವಿ ಅಂದ್ರೆ, ನಾನು ಅನ್ಕೊಳ್ಳೋದು ಅದಕ್ಕೆ ಯಾವ ತರ ಅಂದ್ರೆ, ಈಗ ಇವ್ರು ನಾವು 3 ಜನ ಇದ್ದೀವಿ, ಇವನ್ ಜೊತೆ ಇದ್ದಂಗೆ ನಾನು ಇವನ್ ಜೊತೆ ಇರಲ್ಲ, ಅಥವಾ ಇವನ್ ಜೊತೆ ಇದ್ದಂಗೆ ಅವನ ಜೊತೆ ಇರಲ್ಲ. ಏನಕ್ಕಂದ್ರೆ ನಾನು ಅನ್ಕೊಳ್ಳೋದು ಒಂದು ಮೆಮೊರಿ ಕಾರ್ಡ್ ತರ. ಈಗ 2GB 3GB 6GB 2GB ಮೊಬೈಲ್ 2GB ಹಾಕಬೇಕು, ಅದು 3GB ಹಾಕಿದ್ರೆ ವರ್ಕ್ ಆಗಲ್ಲ. ಅದೇ ತರ 2GB 2GB ಎಲ್ಲ ವರ್ಕ್ ಆಗುತ್ತೆ. ಅವ್ರು ಕನೆಕ್ಟ್ ಹಂಗೆ ಅವನ ಯೋಚನೆಗಳು, ಅವನು ಯೋಚನೆ ಮಾಡೋ ರೀತಿ ಎಲ್ಲ ಹೊಂದಾಣಿಕೆ ಆಗುತ್ತೆ. ಹಾಗಾಗಿ ಅವ್ರಿಗೂ ಫ್ರೆಂಡ್ ಆಗ್ತಾರೆ. ಇವೊಂದು 5GB ಇದ್ದಾಗ ಅದು ಏನೋ ಸರಿ ಆಗಲ್ಲ. ಯಾಕಂದ್ರೆ ಈಗ ನಾವು ಯಾರೂ ಇಲ್ದಾಗ ನಾನು ಅನ್ಕೊಳ್ಳೋ ಫ್ರೆಂಡ್ಶಿಪ್ ಅಂದ್ರೆ ಹೆಂಗಂದ್ರೆ, ಒಬ್ಬ ಅರ್ಜೆಂಟ್ ಆಗಿರುತ್ತೆ, ಅವ್ರು 10 ಜನ ಫ್ರೆಂಡ್ಸ್ ಇರ್ತಾರೆ,
ಆದ್ರೆ ಅದ್ರಲ್ಲಿ ಯಾರೋ ಒಬ್ಬನಿಗೆ ಸ್ವಲ್ಪ ನೀರು ತಂದ್ಕೊಡು ಅಂತ ಹೇಳ್ತಾರೆ. ಅದೆಲ್ಲರೂ ಹೇಳಕ್ ಬರಲ್ಲ, ಅದು ನೀರು ತಗೊಂಡು ಅಂತ ಹೇಳಕ್ ಬರಲ್ಲ. ಯಾರಿಗೂ ಒಬ್ಬರಿಗೆ ಫೋನ್ ತಗೊಂಡು ಮಾಡ್ತೀವಿ, ಯಾಕಂದ್ರೆ ಒಂದು ಕನೆಕ್ಷನ್ ಅಷ್ಟು ಚೆನ್ನಾಗಿರುತ್ತೆ, ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಆ ರೀತಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇವ್ರು ಬೆಳ್ಕೊಂಡು ಹೋಗ್ತಾರೆ. ಇವ್ರ ಜರ್ನಿ ಶುರುವಾಗುತ್ತೆ. ಹಾದಿ ತಪ್ಪಿ ಏನೇನೋ ಆಗಿ ಅವಾಂತರಗಳು ನಡೀತಾರೆ. ಅದೇ ತರ ಈ ಕ್ಯಾರೆಕ್ಟರ್ ಹೋಗುತ್ತೆ. ನನ್ನ ಮಧ್ಯೆ ಒಂಚೂರು ಈ ಬೇರೆ ವಿಷಯ ಸೇರಿಸಿದೆ, ಕಥೆನೇ ಹೇಳ್ಬಿಟ್ಟ ಹೇಳ್ಬಿಡತ್ತೆ. ಅಂದ್ರೆ ಇಲ್ಲಿ ಹೀರೋ ಹೀರೋಯಿನ್ನು ಅಂತ ಲೀಡ್ ಕ್ಯಾರೆಕ್ಟ್ರು, ಸೊ ಇವ್ರು ಪರ್ಟಿಕ್ಯುಲರ್ ಹೀರೋ, ಇವ್ರು ಪರ್ಟಿಕ್ಯುಲರ್ ಹೀರೋಯಿನ್ ಅಂತಿಲ್ಲ ಸರ್. ಸೊ ನಾವು 8 ಜನ ಏನಿದೀವಿ ಇದರಲ್ಲಿ, ಇನ್ಕ್ಲೂಡಿಂಗ್ ಹುಡುಗಿ. ಸೊ ಎಲ್ಲರೂ ಹೀರೋಗಳೇ. ಅಂದ್ರೆ ಥ್ರೂಔಟ್ ಸ್ಟಾರ್ಟಿಂಗ್ 8 ಜನ ಇರೋದು, ಟೋಟಲ್ 8 ಜನ ಇನ್ಕ್ಲೂಡಿಂಗ್ ಹುಡುಗಿ. ಸೊ ನಿಮಗೆ ಸ್ಟಾರ್ಟಿಂಗ್ ಸಿನಿಮಾ ಓಪನಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಥ್ರೂ ಹೋಗ್ತಾರೆ. ಸೊ ಎಲ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರದ್ದು ಒಂದೊಂದು ಯುನಿಕ್ ಕ್ಯಾರೆಕ್ಟರೈಸೇಷನ್ಸು. ಸೊ ಅವ್ರದ್ದೇ ಆದಂಥ ಪಾತ್ರಕ್ಕೆ ಅವ್ರದ್ದೇ ಆದಂಥ ತೂಕ ಇದೆ. ಸೊ ತುಂಬ ಚೆನ್ನಾಗಿ ಹೋಗಿದೆ ಸರ್. ಅಂದರೆ ಈ ಪ್ರೆಸೆಂಟ್ ಜನ್ರೇಷನ್ ಸೆನ್ಸಿ ಅಂದರೆ ಏನು ಕಾಲೇಜ್ ಹುಡುಗರಿಗಾಗಲಿ, ಸೊ ಅಂದರೆ ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗಬೇಕು, ಯಾವ್ದ್ರಲ್ಲಿ ಆಗಬಾರ್ದು. ಸೊ ಆದರೆ ಹೆಂಗಿರುತ್ತೆ, ಆಗಿಲ್ಲ ಅಂದರೆ ಏನಾಗುತ್ತೆ ಅನ್ನೋದೇ ಕತೆ ಕಂಪ್ಲೀಟ್ ತೊಗೊಂಡೋಗೋದು. ಸೊ ಡೈರೆಕ್ಟರ್ ಹರೀಶ್ ಸರ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ತೊಗೊಂಡೋಗಿದ್ದಾರೆ. ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಹ್ಯೂಜ್ ಆಗಿ ಒಳ್ಳೆ ಮೆಮೊರೀಸ್ ಇದೆ ಇದರಲ್ಲಿ. ಸೊ ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಖುಷಿ ಇದೆ ಸರ್. ನೀವು ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗ್ತೀರಾ, ಯಾವ್ದ್ರಲ್ಲಿ ಆಗಲ್ಲ ರಿಯಲ್ ಲೈಫಲ್ಲಿ? ಸರ್ ಅದೇ ಕಾಂಪ್ರಮೈಸ್ ಅಂದರೆ ನಮ್ಮ ಸರ್ ಅದೇ ಹೇಳ್ತಾ ಇದ್ದೀವಿ, ಇವಾಗ ವಾಯ್ಸ್ ಓವರ್ ಕಾಂಪ್ರಮೈಸ್ ಅನ್ನೋದು ನಮ್ಮ ಟೈಟಲ್ಲು. ಬಟ್ ಅದೇ ರೀತಿ ನಾವೆಲ್ಲೂ ಕಾಂಪ್ರಮೈಸ್ ಆಗಬಾರ್ದು, ನಾವೆಲ್ಲ ಅದೇ ರೀತಿ ಬದುಕಬೇಕು ಅನ್ನೋದೆಲ್ಲ ಬದುಕು. ಎಲ್ಲಿ ಕಾಂಪ್ರಮೈಸ್ ಆಗಿ ಬದುಕಬೇಕು ಅಲ್ಲಿ ಕಾಂಪ್ರಮೈಸ್ ಆಗಿ ಬದುಕೋದು, ಎಲ್ಲಿ ಕಾಂಪ್ರಮೈಸ್ ಆಗಲೇಬಾರ್ದು ಅಲ್ಲಿ ಕಾಂಪ್ರಮೈಸ್ ಆಗದೆ ಬದುಕುವಂಥದ್ದೇ ಬದುಕು ಅಂತ ನಮ್ಮ ರೀಸರು ನಮ್ಗೆ ಅದೇ ಹೇಳ್ಕೊಡ್ತಾ ಇದ್ರು. ಅದೇ ಸರ್ ಎಲ್ಲಿ ಅದೇ ಹೇಳಿದ್ನಲ್ಲ, ಲೈಫಲ್ಲಿ ಕೆಲವು ಕಡೆ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ, ಕೆಲವು ಕಡೆ ಸೋಲ್ಬೇಕಾಗುತ್ತೆ, ಕೆಲವು ಕಡೆ ಗೆಲ್ಬೇಕಾಗುತ್ತೆ. ಕೆಲವೊಂದಷ್ಟು ಕಡೆ ವಾದ ಮಾಡಕ್ಕಾಗಲ್ಲ, ಹೌದೌದು. ಕೆಲವೊಂದಷ್ಟು ಕಡೆ ವಾದ ಮಾಡಬೇಕು. ವಾದ ಮಾಡಕ್ ಆಗದೆ ಇದ್ದ ಜಾಗದಲ್ಲಿ ನಾವು ವಾದ ಮಾಡೋದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಕಾಂಪ್ರಮೈಸ್ ಸುಮ್ಮನೆ ಹಾಕೋಬೇಕು ಆ ಥರ. ಸೊ ಸಾಂಗು ಇದೆ, ಸಾಂಗಲ್ಲಿ ಎಲ್ಲರೂ ಇರ್ತೀರಾ? ಮಜಾ ಮಾಡ್ಬಿಟ್ಟಿದ್ದೀನಿ ಆಕ್ಚುಲಿ ಆ ಸಾಂಗ್ ಅಲ್ಲೂ ಒಂದು ಇಂಟೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲೂ ಕತೆ ಇದೆ, ಅದ್ರಲ್ಲಿ ಒಂದು ಎನರ್ಜಿ ಆ ಸಾಂಗ್ ಅಲ್ಲೂ ಕತೆ ಇದೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಪಬ್ ಸಾಂಗ್ ಇದೆ, ಒಂದು ಟೈಟ್ಲ್ ಸಾಂಗ್ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ ಸರ್. ಅಂದ್ರೆ ಟೈಟ್ಲ್ ಸಾಂಗ್ ಅಂತೂ ಹ್ಯೂಜ್. ನಿನ್ನೆ ನಾವು ರಿಲೀಸ್ ಮಾಡ್ತಾ, ಅಂದ್ರೆ ಇವತ್ತು ರಿಲೀಸ್ ಆಗುತ್ತೆ ಅನ್ಸುತ್ತೆ. ಅದೇ ಇದು ರಿಲೀಸ್ ಆಗಷ್ಟೇ ಆಗುತ್ತೆ ರೀ. ಸೊ ಆಲ್ರೆಡಿ ಟೈಟ್ಲ್ ಸಾಂಗ್ ರಿಲೀಸ್ ಆಗಿದೆ, ಅದು ಅದ್ಭುತವಾಗಿದೆ. ಆಲ್ರೆಡಿ ಜನರಿಂದ ರೆಸ್ಪಾನ್ಸ್ ಬರ್ತಾ ಇದೆ, ನೀವು ಗೊತ್ತಿರುತ್ತೆ ನಿಮ್ಮ ಚಾನಲ್ ಮುಖಾಂತರ. ಸೊ ಇನ್ನೊಂದು ಪಬ್ ಸಾಂಗ್ ಅತಿ ಶೀಘ್ರದಲ್ಲಿ ಅದು ರಿಲೀಸ್ ಆಗುತ್ತೆ. ಸೊ ಕೆಲವೊಂದು ಸಾಂಗ್ಸ್ ಇಂದ ಸಿನಿಮಾ ಕಥೆನೇ ಹೇಳ್ಕೊಂಡು ಹೋಗುತ್ತೆ. ಸೊ ಅದು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಸಿನಿಮಾದಲ್ಲಿ. ಸರ್ ಈ ಜನರೇಷನ್ಗೆ ಒಂದೊಳ್ಳೆ ಸಿನಿಮಾದಿಂದ ಬರ್ತಾ ಇದೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಮಾತ್ರ ಇದೆ. ಯಾಕಂದ್ರೆ ನಾವು ಸುಮಾರು ಸಿನಿಮಾಗಳು ನೋಡ್ತಾ ಇರ್ತೀವಿ. ಈ ಹತ್ರದಲ್ಲಿ ಬಂದಿರೋ, ಅಂದ್ರೆ ಈ ಹಿಂದೆ ಬಂದಿರೋ 2026 ಬಂದಿರೋ ಸಿನಿಮಾಗಳು ನೋಡಿದೀವಲ್ವಾ. ಸೊ ಕಂಪೇರ್ ಮಾಡ್ತಿದೀವಿ ಅಂತಲ್ಲ, ಸೊ ಕಂಪೇರ್ ಮಾಡ್ಕೊಂಡ್ರು ಕೂಡ ದಿ ಬೆಸ್ಟ್ ಸಿನಿಮಾಯಿಂದ ಬರ್ತಾ ಇದೀವಿ ಅನ್ನೋ ಒಂದು ಹೋಪ್ ಇದೆ. ಸೊ ಸ್ಟೋರಿ ಕೇಳಿದ್ರೆ ನಿಮಗೆ ಹೆಂಗ ಅನ್ಸುತ್ತೆ? ಸ್ಟಾರ್ಟಿಂಗ್ ಇಷ್ಟು ಜನ ಇರ್ತಾರೆ ಅಂದಾಗ, ಇಷ್ಟು ಜನ ಇದ್ದಾರೆ, ಹೆಂಗ್ ಇಟ್ಕೊಂಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಏನು? ಇದೇ ಹೇಳ್ಬೇಕು ಅಂತ ನಾವು ಪ್ರತಿ ಒಂದ್ಸಲಿ ಅದನ್ನೇ ಹೇಳ್ದಂಗೆ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ನೀವೇ ಕೇಳಿದ್ರಿಂದ ಹೇಳ್ತೀವಿ. ಸೇಮ್ ಇದೇ ರೀತಿ ಬಂದು ಅಂದರೆ ಇಲ್ಲಿ ಕೆಲವ್ರಿಗೆ ಮಾತ್ರ ಸ್ಕೋಪ್ ಕೊಟ್ಟಿರೋದು ಅನ್ನೋದಂಥದ್ದು ಯಾವುದೂ ಇಲ್ಲ. ಅಷ್ಟು ಜನಕ್ಕೂ ಅವ್ರದೇ ಆದಂಥ ಸಪ್ರೇಟ್ ಟ್ರ್ಯಾಕ್ಗಳಿದೆ. ಈಗ ಗಜೇಂದ್ರನಿಗೆ ಹೇಗೆ ಅವ್ರ ಫ್ರಸ್ಟ್ರೇಷನ್ನಿಂದ ಅದು ಹೇಗೆ ಸವಾಸ ದೋಷ ಅದು ಇದು ಆ ರೀತಿ ಒಂದು ಟ್ರ್ಯಾಕ್ ಇದೆ, ನನಗೂ ಒಂದು ಟ್ರ್ಯಾಕ್ ಇದೆ ರೀತಿ. ನಾನು ಒಂದು ಫ್ಯಾಮಿಲಿ ಮ್ಯಾನು, ಈಗ ಮನೇಲಿ ಹಿಂಗೆ ಹೆಂಡತಿ ಕಾಟ ಯಾವಾಗಲೂ ಆಗಬೇಕು ಇರಬೇಕು ಅಂತ ಆಗ್ತಾರೆ, ಬೇಕೇ ಬೇಕು ಅಂತ ಇರ್ತಾರೆ. ಆ ರೀತಿ ಹೆಂಡತಿಗೋಸ್ಕರ ತಲೆ ಕೆಡಿಸ್ಕೊಂಡು ನಾನು ಬಾಯ್ಸ್ ಎಲ್ಲ ಒಗ್ಗಟ್ಟಲ್ಲಿ ಕೂಡ್ಕೊಂಡು ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋ ರೀತಿ ಇದ್ದಿದ್ದು. ನಿನ್ನ ಪಾತ್ರ ಏನಿದೆ ಗಂಡ ಹೆಂಡತಿ ಅದೇ ಈ ರೀತಿ ಒಂದು ಅಂದ್ರೆ ಎಲ್ಲ ಒಂದು ಇಂಡಿವಿಜುವಲ್ ಬ್ಯಾಲೆನ್ಸು. ಆಮೇಲೆ 11 ಜನರು ಸರ್ ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂದ್ರೆ ಸರ್, ಅವರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಕಲಾವಿದರು ಅಷ್ಟೇ ಸರ್, ಹಿರಿಯ ಕಲಾವಿದರು ಆಗಿರ್ಬೋದು, ತುಂಬಾ ಯಾರು ಹಿರಿಯ ಕಲಾವಿದ್ರು? ನಮ್ಗಿಂತ ಸೀನಿಯರ್ಸ್ ಸರ್, ಆಲ್ರೆಡಿ ರಿಟೈರ್ಮೆಂಟ್ ಕೊಡಕ್ ಹೋಗಿದ್ದೀರ ಅವರಿಗೆ. ನಮಗೂ ಅವ್ರ ತಕ್ಕಂಗೆ ನೀಟಾಗಿ ಒಂದು ಅಷ್ಟೇ ಸ್ಥಾನಮಾನ ಕೊಟ್ಟು ನಮಗೂ ಈ ಡೈಲಾಗ್ ಈ ತಗೋ
ಇವಾಗ ಅವ್ರುಗಳಲ್ಲಿ ಡೈಲಾಗ್ಗಳನ್ನು ಕೂಡ ಕೆಲವೊಂದು ಈ ಡೈಲಾಗ್ ಪಕ್ಕದಲ್ಲಿ ನಿಂತ್ಕೊಂಡು ಈ ಡೈಲಾಗ್ ಅನ್ಕೊಂಡು ಅವ್ರುಗಳನ್ನು ನಮಗೆ ಅಷ್ಟೇ ಕೋಪ ಮಾಡಿ 11 ಜನರು ನಾವೇ ಬ್ಯಾಲೆನ್ಸ್ ಮಾಡಿಕೊಂಡು ಫಸ್ಟ್ ಅದಕ್ಕೆ ಸೋಲುದಾರರು ಕಾರಣ ನಮ್ಮ ಹರೀಸರು. ಸ್ಟಾರ್ಟಿಂಗ್ ಅವರು ನಮ್ಮ ಅದೇ ದೃಷ್ಟಿಕೋನದಲ್ಲಿ ನಮ್ಮನ್ನೆಲ್ಲರನ್ನೂ ಅದೇ ರೀತಿ ಅವ್ರು ಬ್ಯಾಲೆನ್ಸ್ ಮಾಡಿಕೊಂಡು ಅವರು ಇದು ಮಾಡಿದ ತಕ್ಷಣ ನಮ್ಗೆ ಲೇಟರ್ ಆನ್ ಅದು ಕಷ್ಟನೇ ಅನಿಸಿದೆ. ಯಾಕೆಂದರೆ ನಮ್ಮ ಆರ್ಟಿಸ್ಟ್ಗೆ ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸಿಗಬೇಕು ಅಂದರೆ ಅವರೇ ನೀನಿರೋದು ಚೆನ್ನಾಗಿರುತ್ತೆ, ನೀನು ಮಾಡೋದು ಚೆನ್ನಾಗಿರುತ್ತೆ ಇದು ಅಂದ್ಕೊಂಡು ಹಂಚ್ಕೊಂಡು ಮಾಡಿ ಒಟ್ಟಿನಲ್ಲಿ ಸಿನಿಮಾ ಆಗಿರಬೇಕು, ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಒಂದು ಉತ್ಸಾಹದಿಂದ ವರ್ಕ್ ಮಾಡಿದ್ದೀವಿ. ಅದು ಎಲ್ಲ ಸಿನಿಮಾಗಳು ನಮ್ಮ ಸಿನಿಮಾ ಅನ್ನೋದು ಬರಲ್ಲ, ಹೋಗ್ತೀವಿ ಆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬಟ್ ಇದರಲ್ಲಿ ನಮ್ಮ ಸಿನಿಮಾ ಕೊನೆ ತನಕ ನಮ್ಗೆ ಅದೊಂದು ಅಂದ್ರೆ ನಮ್ಮ ಸಿನಿಮಾ ಹೇಳ್ಕೊಳಕ್ ಆಯ್ತಲ್ಲ ಸರ್. ನಿಜವಾಗ್ಲೂ ಅಷ್ಟು ಒಗ್ಗಟ್ಟಲ್ಲಿ ಇದೀವಿ, ಅಷ್ಟು ಜನರು 8 ಜನರು ಅವ್ರು ಮಾಡಿರೋ ಸಿನಿಮಾ ಇವ್ರು ಮಾಡಿರೋ ಸಿನಿಮಾ ನೀವು ನೋಡ್ಬೋದು. ನಮ್ಮ ಟೀಮಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವು ಪ್ರತಿಯೊಬ್ರು ನಮ್ಮ ಸಿನಿಮಾ ಅಂತ ಮಾಡ್ತಾ ಇರುವಂತ ಸಿನಿಮಾ ಆ ಒಂದು ವೈಭವ ಸಿನಿಮಾ ಬಂದಾಗನ್ನ ನೀವು ಥಿಯೇಟರ್ ನೋಡ್ಲೇಬೇಕು. ಅದು ಎಲ್ಲ ಕಾಣುತ್ತೆ, ಯಾಕೆಂದ್ರೆ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ನಮ್ಮ ಅಷ್ಟು ಜನದ ಕ್ಯಾರೆಕ್ಟರ್ ನಮ್ಮ ಒಂದು ಬಾಂಡಿಂಗು ಅವ್ರ ಬಾಯ್ಸ್ ಗಳಿಗೆ ಕನೆಕ್ಟ್ ಆಗುತ್ತೆ, ಬಂದಿರತಕ್ಕಂಥ ಗ್ಯಾಂಗ್ ಗಳಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಯಾಕೆಂದ್ರೆ ಯಾರು ಇನ್ನೂ ಬಿಟ್ಕೊಡಲ್ಲ, ಕಥೆ ಒಳಗೂ ಅಷ್ಟೇ, ಕಥೆ ಆಕ್ಷನ್ ಅಷ್ಟೇ. ಹಾಗೆ ಚೆನ್ನಾಗಿದೆ ಸರ್, ಒಂದು ಎಕ್ಸ್ಪೀರಿಯನ್ಸ್, ಅದ್ಭುತವಾದ ಎಕ್ಸ್ಪೀರಿಯನ್ಸ್. ನಮ್ಗೆ ತುಂಬಾ ಖುಷಿ ಇದೆ ಸರ್. ಅದು ಯಾವತ್ತು ಜಗಳ ಗಿಗಳ ಏನಾದ್ರು ಬಂದಿದೆ ನಿಮ್ಮ ನಡುವೆ? ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಜಗಳ ಆಗದಿರೋ ಕಾರಣ ಹರೀಶ್ ಸರ್. ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಕರೆಕ್ಟಾಗಿ ಖಡಕ್ ಆಗಿದ್ರೆ ಯಾರು ನೇರ ಸುಪಿಸ್ತಾರಲ್ಲ. ನಾವು ಕ್ಯಾಪ್ಟನ್ನೇ ಸರಿ ಇಲ್ಲ ಅಂದಾಗ ಮಾತ್ರ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ ಹೊರತು ಅವ್ರು ಯಾಕಂದ್ರೆ ಅವರು ಯಾರಿಗೆ ತಾರತಮ್ಯ ಮಾಡ್ತಾ ಇರಲಿಲ್ಲ, ಎಲ್ಲ ಒಂದೇ. ಆಮೇಲೆ ನಮ್ಗೆ ಕೆಲಸದ ವಿಚಾರದಲ್ಲೂ ಅಷ್ಟೇ, ನಾವು ಪೇಮೆಂಟ್ ವಿಚಾರದಲ್ಲಿ ಅವರಿಗೆ ನಾವು ನಾಳೆ ಕೊಡಿ ಸರ್, ಇವತ್ತು ಕೊಡಿ ಅಂತ ಖಂಡಿತ ಯಾರು ಕೇಳಿಲ್ಲ. ನಾಳೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಂದಿರುತ್ತೆ ನಮ್ಮ ಅಕೌಂಟಿಗೆ ಬರ್ತಿತ್ತು. ಹಂಗಾಗಿ ಅವ್ರ ಹತ್ರ ಪೇಮೆಂಟ್ ವಿಚಾರದಲ್ಲಿ ಮನಸ್ಸಿಗೆ ಯಾರಿಗೂ ಬಂದೇ ಇಲ್ಲ. ಅದೊಂದು ಇಲ್ಲ ಅಂದ್ರೆ ಆರ್ಟಿಸ್ಟಿಗೆ ಅದೇ ಅಲ್ವಾ, ಕೆಲಸ ಮಾಡುವಾಗ ಚೆನ್ನಾಗಿ ದುಡ್ಡು ಕೊಡೋಷ್ಟು ಕರೆಕ್ಟಾಗಿ ಕೊಟ್ಟರು ಅಂದ್ರೆ ಅವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟು ಚಾಲೆಂಜಸ್ ಫೇಸ್ ಮಾಡಬೇಕು ಹಂಗೆ ಮಾಡಿರ್ತೀರಿ ಸರ್ ಡೀಪಲ್ಲಿ. ಅದೆಲ್ಲ ಒಂದು ಮೆಂಟಲಿ ಚಾಲೆಂಜಸ್ ಫೇಸ್ ಮಾಡಿರ್ಬೋದು. ಬಟ್ ಕಂಫರ್ಟ್ ಏನ್ ಮಾಡಿಕೊಟ್ರು ಅಂದ್ರೆ ಸರ್ ಬಂದಿದ ತಕ್ಷಣ ಒಂದು ಕಾಸ್ಟ್ಯೂಮ್, ನಮ್ಮ ಮನೆಯಿಂದ ಕಾಸ್ಟ್ಯೂಮ್ ಕೆಲವೊಂದು ಸಿನಿಮಾಗಳಲ್ಲಿ ನೋಡ್ತೀರಾ, ಮನೆಯಿಂದ ಈ ಜೊತೆ ಕಾಸ್ಟ್ಯೂಮ್ ತಂದ್ಬಿಡಿ, ಎಷ್ಟು ಜೊತೆ ತಂದ್ಬಿಡಿ. ಇಲ್ಲ ಸರ್, ಇಲ್ಲಿ ಬಂದಿದ ತಕ್ಷಣ ಒಂದು ಕಾಸ್ಟ್ಯೂಮ್ ಕೊಡೋರು, ಮೇಕಪ್ ಮಾಡೋರು, ಕೆಲಸ ಎಷ್ಟು ಟೆಕ್ನಿಷಿಯನ್ಸ್ಗಳು ಅವ್ರ ಕೆಲಸ ಅವರು ಕೂಡ. ಯಾಕೆಂದ್ರೆ ನಮ್ಮ ಡೈರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿ ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡಿ ಅಂದ್ರೆ ನಮಗೆ ಶೂಟಿಂಗ್ ಮುಗಿಸಿ ಅವ್ರ ಕೆಲಸ ಅಷ್ಟೇ. ಅಂದ್ರೆ ಶೂಟಿಂಗು ಮುಗ್ದಿದೆ ಗೊತ್ತಾಗಿಲ್ಲ ಸರ್. ಹತ್ರ ಒಂದು 20 to 25 days ಶೂಟ್ ಮಾಡ್ತೀವಿ. ಇನ್ನೊಂದು ಪಾಸ್ ಮಾಡ್ಕೊಟ್ಟಿಲ್ಲ. ಒಂದು ರೂಮ್ಗಳಾಗಿರ್ಬೋದು, ಊಟ ತಿಂಡಿ ವಿಷಯ ಆಗಿರ್ಬೋದು, ಯಾವ್ದು ನಮ್ಗೆ ಆ ಪೇಮೆಂಟ್ ವಿಚಾರ ಆಗಿರ್ಬೋದು, ಯಾವ್ದು ಸಮಸ್ಯೆ ಇಲ್ಲ ನಮಗೆ. ಅಂದ್ರೆ ನಾವು ಶೂಟಿಂಗ್ ಮಾಡಕ್ ಹೋಗ್ತಿದೀವಿ ಅಂತ ಯಾವತ್ತು ನಾವು ಫೀಲ್ ಮಾಡ್ಲೇ ಇಲ್ಲ. ನಾವು 2 ಶೆಡ್ಯೂಲ್ ಮಾಡಿದ್ವಿ ಅನ್ಸುತ್ತೆ ನಾವು ಈ ಕಡೆ, ಅಂದ್ರೆ ಔಟ್ಡೋರು ಮಡಿಕೇರಿ ಸೈಡು ಶೂಟಿಂಗ್ ಹೋಗಿದ್ವಿ ಅಂತ ಫೀಲ್ ಇಲ್ಲ. ಜಸ್ಟ್ ಯಾವ್ದೋ ಒಂದು ಟ್ರಿಪ್ ಹೋಗಿ ಮಜಾ ಮಾಡ್ಕೊಂಡ್ ಬಂದ್ವಿ, ಎಣ್ಣೆ ಹೊಡ್ಕೊಂಡ್ ಬಂದ್ವಿ ಅನ್ನೋ ರೀತಿನೇ. ಅಂದ್ರೆ ಸಾರಿ ಕಟ್ ಮಾಡಕ್ಕೆ, ಅಂದ್ರೆ ಮಜಾ ಮಾಡ್ಕೊಂಡ್ ಬಂದ್ವಿ ಅನ್ನೋ ಫೀಲ್ ಈಗಲೂ ಅಂದ್ರೆ ನಾವೇನಲ್ಲಿ ದೊಡ್ಡ ಪರ್ಫಾರ್ಮೆನ್ಸ್ ಮಾಡಿದ್ವಿ ಇಲ್ಲ, ನ್ಯಾಚುರಲ್ ಆಗಿ ನಮಗೆ ಕೊಟ್ಟಿರೋಂಥ ಪಾತ್ರಗಳು ನ್ಯಾಚುರಲ್ ಆಗಿ ಅವ್ರವ್ರ ಪಾತ್ರಗಳು ವಹಿಸ್ಕೊಂಡು ಯಾರು ಜಗಳ ಮಾಡಿದೆ. ಇನ್ನೊಂದು ಹರೀಶ್ ಸರ್ ಬಗ್ಗೆ ಹೇಳಬೇಕು ಸರ್, ಅವ್ರ ಪೇಷನ್ಸ್ಗೆ ಹ್ಯಾಂಡ್ಸ್ ಆಫ್ ಇಡಬೇಕು. ಯಾಕಂದ್ರೆ ಇಲ್ಲಿವರೆಗೂ ಅವರು ಅರ್ಚಾಡಿದ್ದು ಇಲ್ಲ ಸೆಟ್ಟಲ್ಲಿ. ಒಬ್ರಿಗೂ ಏಕವಚನದಲ್ಲಿ ಬಾರೋ ಇಲ್ಲ, ಎಲ್ರಿಗೂ ಗೌರವ ಕೊಟ್ಟು ಅಷ್ಟೇ ಪೇಷನ್ಸ್ಫುಲ್ ಆಗಿ ನಮಗೆ ಅಂದ್ರೆ ಆ ಕ್ಯಾರೆಕ್ಟರ್ ಏನ್ ಮಾಡ್ಕೋಬೇಕು. ಸೊ ಅವ್ರು ತುಂಬಾ ಫ್ರೀಡಮ್ ಕೊಟ್ಟು ಸಿತರ ಮಿತ್ತಗೋ ಹಿಂಗೇ ಬೇಕು ನನಗೆ, ಇದೇ ಡೈಲಾಗ್ ಈ ತರನೇ ಬೇಕು, ಇಲ್ಲ ಸೊ ಈ ತರ ಇದೆಯಪ್ಪ ಈ ಸೀನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಬೇಕಾದ ಕಡೆ ಅವ್ರು ಹೇಳ್ತಿದ್ರು, ಬೇಕಾದ ಕಡೆ ಇಷ್ಟ ಹಾಕೊಂಡ್ರು ಇಷ್ಟ ಮಾಡ್ಕೊಳ್ಳಿ, ಇದೆಲ್ಲ ಫ್ರೀಡಮ್ ಬಿಟ್ಟಿದ್ರು. ಸೊ ಆ ಫ್ರೀಡಮ್ ಏನಾಯ್ತು ನಮ್ಗೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಬಹಳ ಅನುಕೂಲ ಆಯ್ತದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹರೀಶ್ ಸರ್. ಹೌದು ನಿಜ ಸರ್, ಪಾಸಿಟಿವ್ ಸರ್. ಯಾಕಂದ್ರೆ ನಾವು ಆಕ್ಟಿಂಗ್ ಮಾಡಕ್ ಅವ್ರು ನೀವು ಎದುರುಗಡೆ ನಮ್ಗೆ ಪಾಸಿಟಿವ್ ಆಗಿದ್ರೆ ನಮ್ಗೆ ಆಕ್ಟಿಂಗ್ ಮಾಡಕ್ ಈಸಿ. ನೀವು ಒಂಥರ ನೆಗೆಟಿವ್ ಮಾಡ್ಬಿಟ್ರೆ ನಮ್ಗೆ ಅರ್ಧ ಆಕ್ಟಿಂಗ್ ಸತ್ತೋಗ್ಬಿಡ್ತಾರೆ, ಅಂದ್ರೆ ಮಾಡಕ್ ಆಗದೇ ಇಲ್ಲ. ಆ ತರದ್ರಲ್ಲಿ ಹರೀಶ್ ಸರ್ ನಮ್ಗೆ ತುಂಬಾ ಖುಷಿ ಕೊಟ್ಟಿದ್ದಾರೆ, ಅಂದ್ರೆ ಆರಾಮಾಗಿ ಮಾಡಕ್ ಫ್ರೀಡಮ್ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಸಿನಿಮಾ ಮುಗಿದ್ರೆ ಸಾಕು ಅಂತ ಅನ್ಸೇ ಇಲ್ಲ. ಅಂದ್ರೆ ಕೆಲವು ಸಿನಿಮಾದಲ್ಲಿ ಅನ್ಸುತ್ತಲ್ಲ, ಅಂದ್ರೆ ಮುಗಿದ್ರೆ ಸಾಕಪ್ಪ ಸಿನಿಮಾ ಶೂಟಿಂಗ್ ಮುಗಿದ್ರೆ, ಇದು ಅನ್ಸೇ ಇಲ್ಲ. ಇನ್ನೊಂದು 2 ತಿಂಗಳು ಶೂಟಿಂಗ್ ಹೇಳಿದ್ರೆ ನಾವು ಆಕ್ಚುಲಿ ನಾಳೆನೂ ರೆಡಿ ಇದ್ದೀವಿ. ನಾಳೆ ಒಂದು ಸಿನಿಮಾ ಇದೆ, ಇಲ್ಲಪ್ಪ ಇದನ್ನ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾಡಕ್ಕಿದೆ ಬಾಕಿ ಉಳಿದಿದ್ದಾರೆ, ಖಂಡಿತ ಅವ್ರು ಡೇಟ್ ಕೊಟ್ಟರೆ ನಾವು ರೆಡಿ ಇದ್ದೀವಿ. ಆ ಥರ ಮನಸ್ಥಿತಿ ಇದೆ, ಮನಸ್ಥಿತಿನ ಅವ್ರು ಉಂಟು ಮಾಡಿದ್ದಾರೆ. ಸರ್, ಇನ್ನ ಸಿನಿಮಾದಲ್ಲಿ ಹಾರರ್ ಇದೆ, ಕಾಮಿಡಿನೂ ಇದೆ. ಯಾವ್ದು ಜಾಸ್ತಿ ಇರುತ್ತೆ ಅಂದ್ರೆ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಕಥೆಯಲ್ಲಿ?
ಸರ್ ಎರಡಕ್ಕೂ ಅದಕ್ಕೆ ಆದಂಥ ತೂಕ ಇದೆ. ಯಾಕಂದ್ರೆ ಕಾಮಿಡಿ ಎಷ್ಟು ಎಂಟರ್ಟೈನ್ ಮಾಡ್ತಾರೆ ನಾವು ಫಸ್ಟ್ ಆಫ್ ಆಲ್ ಜನ, ಸೆಕೆಂಡ್ ಆಫ್ ಆಲ್ ಅಷ್ಟೇ ಕ್ಯೂರಿಯಾಸಿಟಿ ಕೂರ್ತಾರೆ. ಯಾಕಂದ್ರೆ ಕತೆ ಬೇರೆ ತರ ತಗೊಂಡೋಗುತ್ತೆ. ಯಾಕಂದ್ರೆ ಎಲ್ಲರ ಲೈಫಲ್ಲೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಈ ಕಾಂಪ್ರಮೈಸ್ ಅನ್ನೋ ಪದ ಏನಕ್ಕೆ ಬಳಸಿದ್ದಾರೆ ಟೈಟ್ಲ್ ಅಂದ್ರೆ ಅದಕ್ಕೆ ಸೂಟ್ ಆಗುವಂಥದ್ದು. ಅಂದ್ರೆ ಕಾಂಪ್ರಮೈಸ್ ಆಗಲ್ಲ ಅಂದ್ರೆ ಈ ಏಜ್ ಡಿಫ್ರೆನ್ಸ್ ಗೊತ್ತಿರುತ್ತೆ ನಿಮಗೆ. ಈ ಯಂಗ್ ಬ್ಲಡ್ ಹೆಂಗಿರುತ್ತೆ ಅಂದ್ರೆ ಯಾವುದಕ್ಕೂ ಕಾಂಪ್ರೋ ಆಗಲ್ಲ, ಹೌದೌದು, ಯಾವುದಕ್ಕೂ ಕಾಂಪ್ರೋ ಆಗಲ್ಲ ಬೇಸಿಕಲಿ ಗಂಡ್ಮಕ್ಳು. ಸೊ ಕಾಂಪ್ರೋ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಅವ್ರಿಗೂ ಗೊತ್ತಿರಲ್ಲ, ಜನರಲಿ ಹುಡುಗರು ಗೊತ್ತಿರಲ್ಲ ಆ ಸಿಚುವೇಶನ್ ಏನಿರುತ್ತೆ. ಬಾ ಮಗ ಏನಾಗುತ್ತೆ ನೋಡ್ಬೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಗೊತ್ತಾ. ಸೊ ಅವನು ಒಬ್ಬ ಮಾಡೋದ್ರಿಂದ ಹುಡುಗರೆಲ್ಲ ರೆಡಿ ಮಗ ರೆಡಿ ಸೊ ಅನ್ನೋ ರೀತಿ ತಗೊಳತ್ತಲ್ವಾ. ಸೊ ಅದೇ ಕತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಆ ಎಂಜಾಯ್ಮೆಂಟ್ ಹೆಂಗ್ ತಗೊಂಡೋಗುತ್ತೆ ಆಡಿಯನ್ಸ್ ನ, ಸೆಕೆಂಡ್ ಆಫ್ ಆಲ್ ಆ ರೀತಿ ಕೂರಿಸುತ್ತೆ. ಸೊ ಮಲಯಾಳಂ ಶೇಡು ಆಕ್ಚುಲಿ ನಮ್ಮ ಮಂಗಳೂರು ಭಾಗದವರು ತುಂಬಾ ಆ ಶೇಡನ್ನು ತರ್ತಿರ್ತಾರೆ. ಆಕ್ಚುಲಿ ನನಗೆ ಆ ಫೀಲ್ ಬರ್ತಿರೋದು. ಸೊ ಮಲಯಾಳಂ ಶೇಡ್ ಅಂದ್ರೆ ಸೌತ್ ಇಂಡಿಯನ್ ಶೇಡ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಾವು ಮಾಡ್ಬೇಕಾದ್ರೆ ನಮಗೆ ಕೆಲವೊಂದು ಗೊತ್ತಿರಲಿಲ್ಲ, ಈ ರೀತಿ ಬರುತ್ತೆ ಸೀಕ್ವೆನ್ಸ್ಗಳು, ಈ ರೀತಿ ಬರುತ್ತೆ ಕೆಲವೊಂದು ಎಲಿಮೆಂಟ್ಸು ಅಂತ. ಸೊ ಸಿನಿಮಾ ಕೆಲವೊಂದು ಸೀನ್ಗಳು ನಮಗೆ ತೋರಿಸಿದ್ದಾರೆ ಅವರು. ಸೊ ಕೆಲವೊಂದು ತೋರಿಸಿದಾಗ ನಮಗೆ ಕಣ್ಣಿಗೆ ಹಬ್ಬ ಅನಿಸ್ತಾ ಇದೆ. ಎಸ್ ಏನೋ ಒಂದು ಆಗುತ್ತೆ. ಸೊ ಏನೋ ಒಂದು ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಈ ಸಿನಿಮಾಯಿಂದ ಏನೋ ಒಂದು ಆಗುತ್ತೆ, ಏನೋ ಒಂದು ನಾವು ಕೊಡ್ತಾ ಇದೀವಿ. ಸೊ ಖಂಡಿತ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಫೀಲ್ ಅಂತೂ ಇದ್ದೀವಿ. ಸೊ ಖಂಡಿತ ಕೈ ಹಿಡಿತಾರೆ ಸರ್. ನಿಮ್ಮ ನಡುವೆ ಯಾವ್ದಾದ್ರು ಸೀನ್ಸ್ ಆ ಥರದ್ದು ಇದೆಯಾ? ನಿಮ್ಮ 3 ಜನ ನಡುವೆನೆ ನಡೆಯೋ ಥರದ್ದು ಯಾವ್ದಾದ್ರು ಸೀಕ್ವೆನ್ಸ್? ಅಂದ್ರೆ ಪ್ರತಿ ಸೀನ್ಸ್ ಎಲ್ಲರೂ ಹಂಗಾಗಿ 8 ಜನ ಎಲ್ಲದ್ರಲ್ಲೂ ನಮ್ಮ ಸಿನಿಮಾ ಅಂದ್ರೆ ನಮ್ದು ಸಪರೇಟ್ ಯಾರು ಇರ್ಲಿಲ್ಲ. ಫಸ್ಟ್ ಒಂದಷ್ಟು ಇತ್ತು ಬಿಟ್ರೆ ಅದೇ ರೀತಿ ಪ್ರತಿಯೊಬ್ಬರು ಸಪರೇಟ್ ಆಗಿದೆ. ಅಂದ್ರೆ ಒಬ್ಬೊಬ್ರು ಕ್ಯಾರೆಕ್ಟರೈಸೇಷನ್ ಕೊಟ್ಟಿದ್ದಾರೆ. ಅಂದ್ರೆ ಗುಂಪಾಲ್ ಗೋವಿಂದ ತರ ಯಾರು ಆಗಲ್ಲ. ಒಬ್ರದೊಬ್ರದ್ದು ಯೂನಿಕ್ನೆಸ್, ಒಬ್ರದೊಬ್ರು ಡೈಲಾಗ್ ವರ್ಷನ್ ಬೇರೆ, ಒಬ್ರದೊಬ್ರು ಕ್ಯಾರೆಕ್ಟರೈಸೇಷನ್ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ. ಸೊ ಅದರಿಂದ ಬೇರೆ ಬೇರೆ ವ್ಯಕ್ತಿಗಳು ಯೂನಿಕ್ ಆಗಿ ಕಾಣಿಸ್ತಾ ಹೋಗ್ತಾರೆ. ಸೊ ಅದರಲ್ಲಿ ಸೆಕೆಂಡ್ ಹಾಫ್ ಇಂದನೇ ಗೊತ್ತಾಗಲ್ಲ ಅಂದ್ರೆ ಏನಾಗುತ್ತೆ ಅಂತ. ನಾವು ಲೀಡ್ ಬಿಟ್ಕೊಡಕ್ಕಾಗಲ್ಲ, ಕತೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಂಟರ್ನಲ್ ಬ್ಲಾಕ್ ಇಂದ ಶುರುವಾಗುತ್ತೆ, ಅಲ್ಲಿಂದ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಜರ್ನಿ ಸಬ್ಜೆಕ್ಟ್. ಸೊ ಅಲ್ಲಿಂದ ತಗೊಂಡಾಗ ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಕತೆ. ಒಂದು ಎಮೋಷನಲ್ ಇದೆ ಅದು ಕ್ಲೈಮ್ಯಾಕ್ಸ್ ಅಂತೂ ಯಾರು ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಹಾರರ್ ಇದೆ, ಭಯ ಹುಟ್ಟಿಸುತ್ತೆ, ಎಮೋಷನ್ಸ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಪ್ರತಿಯೊಂದು ಇದೆ ಸರ್. ನಮ್ಮ ಕಂಪ್ಲೀಟ್ ಪ್ಯಾಕೇಜ್. ರೊಮ್ಯಾಂಟಿಕ್ ಇದೆ, ಯಾವ ರೊಮ್ಯಾಂಟಿಕ್ ಇದೆ, ಇನ್ನೇನು ಐಟಮ್ ಸಾಂಗ್ ಇದೆ, ನಿಮಗೆ ಪ್ರತಿಯೊಂದು ಸಿಗುತ್ತೆ. ಫೈಟ್ ಇದೆ, ಸಾಂಗ್ ಇದೆ, ಮಸ್ತ್ ಮಜಾ ಫುಲ್ ಪ್ರತಿಯೊಂದು ಲೋಡೆಡ್ ಪ್ಯಾಕೇಜ್ ಸರ್. ನಿಮಗೆ ಔಟ್ ಅಂಡ್ ಔಟ್ ಕಾಮಿಡಿ ಪಿಕ್ಚರ್ ಕುತ್ತಿ ಹೊಟ್ಟೆ ಉಣ್ಣಾಗಷ್ಟು ಗೊತ್ತಿಲ್ಲ, ಮನಸ್ಸಿಗೆ ದುಃಖ ಆಗಷ್ಟು ಬೇಜಾರು ಮಾಡ್ಕೊತೀರಾ, ನೋಡಿ ತುಂಬಾ ಆನಂದ ಪಡ್ತೀರಾ. ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ ಅಂತ ನಮ್ಮ ಮನಸ್ಸು ಹೇಳ್ತಿದೆ. ದಯವಿಟ್ಟು ನೀವು ನೋಡಿ, ನಿಮ್ಮ ಮನಸ್ಸು ಏನ್ ಹೇಳುತ್ತೆ ನಮ್ಗೆ ವಾಪಸ್ಸು ಅದ್ರ ಇನ್ನೊಂದು 4 ಮನಸ್ಸುಗಳಿಗೆ ಮುಟ್ಟಿಸ್ತೀವಿ. ಖಂಡಿತ ಸರ್. ಇನ್ನೊಂದು ಟ್ಯಾಗ್ ಲೈನ್ ಒಂದು ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಇದೆ. ಏನು ಬೇಕೇ ಬೇಕು ಅಂತ ಕೇಳ್ತಿದ್ದೀರಿ ಎಲ್ಲಾರು? ಅದು ಏನೇ ಇರ್ಬೋದು ಸರ್, ಇದೆ ಅಂತ ಪರ್ಟಿಕ್ಯುಲರ್ ಯಾವುದೂ ಇಲ್ಲ. ಉದಾಹರಣೆ, ನಾವು ತಿಂತ ಇರ್ಬೇಕಾದ್ರೆ ಅದು ನಮ್ಗೆ ತುಂಬಾ ಇಷ್ಟ ಆದ್ರೆ ಆಗ್ತಾ ಇಲ್ಲ ಅಂದ್ರೆ ಅಮ್ಮ ಈಗ ಸಾಕು ಅಂತಾರೆ, ಇಲ್ಲಮ್ಮ ಆಗ್ತಾ ಇಲ್ಲ, ಸಾಕಾಗ್ತಾ ಇಲ್ಲ, ಬೇಕೇ ಬೇಕು ಅಂತ ಅದು ಇರ್ಬೋದು. ಇನ್ನೊಂದು, ಎಣ್ಣೆ ಹೊಡಿತಾ ಇರ್ತೀವಿ, ಮಜಕ್ಕೆ ಅಥವಾ ಅವನು ಉಮೇದಿಗೋ ಏನೋ, ಕೆಲವರು ಟೈಟ್ ಆದ್ರೂ ಕುಡಿತಾರೆ, ಅದಕ್ಕೆ ಇರ್ಬೋದು. ಅಂದ್ರೆ ಆಗ್ತಾ ಇಲ್ಲ ಮಗ, ಸಾಕಾಗ್ತಾ ಇಲ್ಲ ಮಗ, ಬೇಕೇ ಬೇಕು, ಇನ್ನು ಅವ್ನು ಬೇಡ ಅಂತಿರ್ತಾನೆ, ಬೇಕೇ ಬೇಕು, ಆ ಥರದ್ದು ಇರ್ಬೋದು. ಇದನ್ನ ಯಾವ್ದಕ್ಕೆ ಬೇಕಾದ್ರೆ ನಾವು ಆ್ಯಡ್ ಮಾಡ್ತೀವಿ. ಇಲ್ಲ ಕಾಂಪ್ರಮೈಸ್ ಆಗಲ್ಲ, ಆಗ್ತಾ ಇಲ್ಲ, ಬೇಕೇ ಬೇಕು ಅಂದ್ರೆ ಬಾಯ್ಸ್ ಅಂದಿದ ತಕ್ಷಣ ನಮ್ಗೆ ಬರೋದೇ ನೆಗೆಟಿವ್. ಅಂದ್ರೆ ಅದೇ ವಿಚಾರಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕೆಲವೊಂದು ಅಂದ್ರೆ ಸೀನಲ್ಲಿ ಕೆಲವೊಂದು ಆಗ್ತಿಲ್ಲ ಮಗ, ಬೇಕೇ ಬೇಕು, ಈ ತರ ನಾವು ಅಂದ್ರೆ ವಾಯ್ಸ್ ಟೋನ್ ಬಳಸಿದಾಗ ಸೊ ಮೇ ಬಿ ಅಲ್ಲಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಇಂಡಿಕೇಟ್ ಆಗುತ್ತೆ. ಸೊ ಅದಲ್ಲ, ಪ್ರತಿಯೊಂದಕ್ಕೂ ಸಿಂಕ್ ಮಾಡ್ಕೊಬೋದು ನಾವು. ಊಟದ ವಿಚಾರದಲ್ಲಿ ಮಗ ಆಗ್ತಾ ಇಲ್ಲ, ಹೊಟ್ಟೆ ಹಸಿತಿದೆ, ಬೇಕೇ ಬೇಕು, ಎಣ್ಣೆ ಖಾಲಿ ಆಗ್ಬಿಟ್ಟಿದೆ ಮಗ, ಆಗ್ತಾ ಇಲ್ಲ ಕಣ, ಇನ್ನೂ ಬೇಕೇ ಬೇಕು. ಅಂದ್ರೆ ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಸೊ ಪ್ರತಿಯೊಂದು ವಿಷಯದಲ್ಲೂ ಬೇಕು ಅಂದಾಗ ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ ಕೇಳೋದು ಕಾಮನ್ ಪದ ಅದು. ಸೊ ಬಾಯ್ಸ್ ನೆವರ್ ಕಾಂಪ್ರಮೈಸ್ ವಿಚಾರದಲ್ಲೂ ಅಷ್ಟೇ, ಆಗ್ತಾ ಇಲ್ಲ ಮಗ, ಬೇಕೇ ಬೇಕು, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ ಅನ್ನೋದೇ ಟ್ಯಾಗ್ಲೈನ್ ಅದು. ಸೂಪರ್ ಸರ್. ಫೈನಲಿ ಯಾವಾಗ ಸರ್ ಸಿನಿಮಾ ರಿಲೀಸು? ಸರ್ ನೆಕ್ಸ್ಟ್ ಮಂತು ಜುಲೈ 10ನೇ ತಾರೀಕು ಎಲ್ಲ ಥಿಯೇಟ್ರಲ್ಲೂ ಬರ್ತಾ ಇದೀವಿ ಸರ್. ಸೊ ಫೈನಲಿ ಜನಕ್ಕೆ ಏನು ಹೇಳ್ತೀರಿ ಸರ್ ಸಿನಿಮಾ ನೋಡೋಕ್ಕೆ? ನಾವು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಜುಲೈ 10ನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬಾಯ್ಸ್ ನೆವರ್ ಕಾಂಪ್ರಮೈಸ್ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂದರೆ ನಿಮ್ಮ ಸಿನಿಮಾ ಮೋಸ ಅಂತ ಇಲ್ಲ,
ಖಂಡಿತ ನೀವು ಏನು ಅನ್ಕೊಂಡು ಥಿಯೇಟ್ರಿಗೆ ಬರ್ತೀರೋ ಅದು ಸಿಕ್ಕೇ ಸಿಗುತ್ತೆ. ಆ ಮನೋರಂಜನೆ ಎಲ್ಲ ಇದೆ, ನೀವು ಬಂದು ನೋಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಾಗಿರುತ್ತೆ ಅಂತ ಮಾತ್ರ ನಾವು ಹೇಳ್ಬೋದು. ಯಾಕಂದರೆ ಫನ್ ಮಾಡೋ ಕಲಾವಿದರು, ಸೊ ಇವ್ರು ಆರ್ ಹೆಂಗೆ ಮಾಡ್ತಾರೆ ಅಂತ ನೀವು ಕ್ವಶನ್ ಮಾರ್ಕ್ ಮಾಡ್ಕೊ ಬಂದ್ರು ಸೊ ಅದಕ್ಕೂ ನಾವು ನ್ಯಾಯ ಒದಗಿಸಿದ್ವಿ. ಸೊ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ, ಬಂದು ಸಿನಿಮಾ ನೋಡಿ ಸರ್. ಗ್ಯಾಂಗ್ ಬಂದು ಬ್ಯಾಟಿಂಗ್ ಮಾಡಿ. ಇನ್ನೊಂದು ಫನ್ ಎಲಿಮೆಂಟ್ ಹೇಳ್ಬೇಕು ಸರ್, ಅಂದ್ರೆ ಎಂಟೈರ್ ಟೀಮಲ್ಲಿ ಒಂದೇ ಹುಡುಗಿ ಅಂದ್ರೆ ಆ ಹುಡುಗಿ ಇದ್ದಿದ್ದೆ 2 ದಿನ ಡೇಟು. ಸೊ ಹಿಂಗ್ ಬಂದು ಎಂಟರ್ಟೈನ್ಮೆಂಟ್ ಮಾಡಿ ಹೋಗ್ತಾರೆ. ಅಂದ್ರೆ ಅದರಲ್ಲಿ 8 ಜನರಲ್ಲೂ ಎಲ್ರಿಗೂ ಇದ್ದೇ ಇರುತ್ತೆ. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಹುಡುಗಿ ಇಲ್ಲ ಮಗ, ಬರೀ ನೋಡಿದ ಮಕ್ಕಳೇ ನೋಡ್ಕೊಂಡು ಹೋಗ್ತಾ ಇದ್ವಿ, ಹುಡುಗಿ ಇಲ್ಲ ಅಂತ. ಆದ್ರೆ ಆ 2 ದಿನ ಡೇಟ್ ಅಲ್ಲ, ರೊಮ್ಯಾಂಟಿಕ್ ಸೀಕ್ವೆನ್ಸ್ ನನಗೆ ಸಿಕ್ತು ಸರ್. ಆ ರೊಮ್ಯಾಂಟಿಕ್ ಸೀಕ್ವೆನ್ಸ್ ಅವ್ನು ಖುಷಿ ಪಡ್ತಾ ಇದ್ದಾನೆ ಸರ್. ಆದ್ರೆ ಇವನಿಗೆ ಏನ್ ಎಂಟರ್ಟೈನ್ಮೆಂಟ್ ಸಿಕ್ತು ಅಂದಲ್ವಾ, ನಮಗೆ ಆ ರೊಮ್ಯಾಂಟಿಕ್ ಸಿಕ್ಕಿರ್ಬೋದು ಸರ್. ನಮ್ಗೆ ಆ ಹುಡುಗಿ ಹೊರತುಪಡಿಸಿ ಆಕ್ಟಿಂಗ್ ಅಲ್ಲಿ ಒಳ್ಳೆ ಮಜಾ ಆಕ್ಟಿಂಗ್. ನಾನು ಹೇಳಿದ್ದು ಆ ಸೀಕ್ವೆನ್ಸ್ ಅಲ್ಲಿ ರೊಮ್ಯಾಂಟಿಕ್ ಸೀಕ್ವೆನ್ಸ್ ನಂಗೆ ಸಿಕ್ತು ಅಂತ ಹೇಳಿ. ನಮಗದು ಬೇಡ, ಬೇರೆ ಸಿಕ್ಕಿದೆ. ಹೌದಾ? ನಿಮ್ಮಿಬ್ಬರಿಗೂ ಸಿಕ್ಕಿರ್ಬೋದು, ನಂಗೆ ಅದು ಹೊರತುಪಡಿಸಿ ಬೇರೆ ಎಲ್ಲ ಆಕ್ಟಿಂಗ್ ಅಲ್ಲಿ. ಹೌದು, ಆಕ್ಟಿಂಗ್ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕಿದೆ. ಅಂದ್ರೆ ಆ ರೊಮ್ಯಾಂಟಿಕ್ ಸೀಕ್ವೆನ್ಸ್ ಎಲಿಮೆಂಟ್ಸ್ ಅಲ್ಲಿ ನಂಗೆ ಒಬ್ಬರು ಮಾತ್ರ ಸಿಕ್ಕಿದೆ. ಖುಷಿ. ಒಳ್ಳೇದಾಗ್ಲಿ, ಬೇಗ ಮದುವೆ ಆ ಪಾಯಿಂಟ್ ಅವ್ರು ಕೇಳಿದ್ರ. ಸೂಪರ್ ಸರ್. ಹಂಗಾದ್ರೆ ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಇಷ್ಟೊತ್ತು ಮಾತಾಡಿಕ್ಕೆ ಒಳ್ಳೆದಾಗಿ ಸರ್. ಥ್ಯಾಂಕ್ ಯು ಸೊ ಮಚ್.